ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಆಖಿಬ್. ಇವತ್ತು ನಮ್ಮ ಹತ್ರ ಒಂದು ದೊಡ್ಡ ಆನೆ ಥರ ಹೇಳ್ಬೋದು, ಆನೆ ಅಂತ ಹೇಳ್ಬೋದು. ಅದು ಯಾವ್ದು ಆನೆ ಅಂದರೆ ನಮ್ಮದು ಕರ್ನಾಟಕ ಆನೆ. ಟೊಯೋಟಾ ಗಾಡಿ, ಟೊಯೋಟಾ ಫಾರ್ಚುನರು 2011 ಮಾಡಲು. ಆಲ್ಮೋಸ್ಟ್ ಈ ಆನೆ 11 ಮಾಡಲ್ ಆನೆಗೆ ಎಲ್ಲರೂ ಕೇಳ್ತಾ ಇದ್ರು, ಲೋ ಮಾಡಲಲ್ಲಿ ಫಾರ್ಚುನರ್ ಬಂದರೆ ಹೇಳಿ ಅಂತ. ಯಾಕಂದರೆ ಮಾರ್ಕೆಟಲ್ಲಿ ಲೋ ಮಾಡಲ್ ಫಾರ್ಚುನರ್ ಫುಲ್ ಡಿಮ್ಯಾಂಡ್ ಆಗಿದೆ. ಅದಕ್ಕೋಸ್ಕರ ನನಗೆ ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ರು, ಪ್ಲಸ್ ಕಾಲ್ ಕೂಡ ಮಾಡ್ತಾಯಿದ್ರು, ಫಾರ್ಚುನರ್ ಲೋ ಮಾಡಲ್ ಇದ್ದರೆ ಹೇಳಿ. ಯಾಕಂದರೆ ಲೇಟೆಸ್ಟ್ ಮೊನ್ನೆ ನಾನು 16 ಮಾಡಲ್ ಫಾರ್ಚುನರ್ ಹಾಕಿದ್ದೀನಿ. ಅದಕ್ಕೋಸ್ಕರ ಆ ಬಜೆಟ್ ಇಲ್ಲ, ಬೇರೆ ಲೋ ಬಜೆಟಲ್ಲಿ ಇದೆ, ಸ್ವಲ್ಪ ಬಜೆಟ್ ಕಮ್ಮಿ ಇದೆ, ಲೋ ಮಾಡಲ್ ಇದ್ರೆ ನಡೆಯುತ್ತೆ ಹಾಕಿ ಅಂತ ಫಾರ್ಚುನರ್ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನನ್ನ ಹತ್ರ ಇವಾಗ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಟೊಯೋಟಾ ಫಾರ್ಚುನರ್ ಬಂದಿದೆ. ಬನ್ನಿ ಫ್ರೆಂಡ್ಸ್, ಗಾಡಿ ತೋರಿಸ್ತೀನಿ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಆಗಿ ಇಲ್ಲಿದೆ, ಸಿಂಗಲ್ ಓನರ್ ಇಲ್ಲಿರೋದು. ನೀವು ಬೇಕಂದ್ರೆ ವಿಡಿಯೋಲಿ ಹೋಗಿ ಎಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಗಾಡಿಗಳು ನಮ್ಮ ಚಾನಲಿಂದ ಸಿಗ್ಬೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಬನ್ನಿ ಫ್ರೆಂಡ್ಸ್, ವೇಟ್ ಮಾಡೋದು ಬೇಡ, ಫಸ್ಟ್ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ. ಅದಾದಮೇಲೆ ಏನೇನು ಫೀಚರ್ಸು, ಎಷ್ಟು ಪ್ರೈಸು ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಬೋದು ಟೊಯೋಟಾ ಫಾರ್ಚುನರು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ವೆಹಿಕಲ್ಲು ಸಿಲ್ವರ್ ಕಲರ್, ಒಂದು ಸ್ಕ್ರಾಚ್ ಕಾಣಿಸಲ್ಲ, ಒಂದು ಡೆಂಟ್ ಕಾಣಿಸಲ್ಲ. ಅದೂ ಜಿನೇನೋ ಒರಿಜಿನಲ್ ಪೇಂಟಲ್ಲಿ ಇರೋದು, ಎಲ್ಲಿ ಪ್ರೆಸ್ ಚೆಕ್ ಕೂಡ ಆಗಿಲ್ಲ, ಅಷ್ಟು ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ಬೋದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ವೆಹಿಕಲ್ ಇವಾಗ ನಿಮಗೆ ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ಫ್ರಂಟಿಂದ ಬನ್ನಿ, ಗಾಡಿ ನೋಡಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ಗಾಡಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹೆಂಗಿದೆ ಅಂತ. ಫಾರ್ಚುನರು ರೈಟ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಇವಾಗ ಬ್ಯಾಕ್ ಸೈಡ್ ಶೇಪ್ ತೋರಿಸ್ತೀನಿ ನಿಮಗೆ, ಅದನ್ನು ಕೂಡ ನೋಡ್ಬೋದು ನೀವು. ಬ್ಯಾಕ್ ಸೈಡ್ ಶೇಪು ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಶೇಪು ಎಲ್ಲಿನೂ ಒಂದು ಸ್ಕ್ರ್ಯಾಚಸ್ಸು, ಡೆಂಟು ಆ ಥರ ಏನಿಲ್ಲ. ಆ್ಯಂಡ್ ಫ್ಯಾನ್ಸಿ ನಂಬರ್ ನೋಡ್ತಾ ಇದ್ದಾರೆ 2233. ಓನ್ಲಿ ಈ ನಂಬರ್ಗೆ ಕಸ್ಟಮರು 60,000 to 70,000 ಖರ್ಚು ಮಾಡಿದ್ದಾರೆ. ಅವ್ರ ಹತ್ರ ಬಿಲ್ ಕೂಡ ಇದೆ. 75,000 ಏನು ಹೇಳಿದ್ರು ಅವರು. ನೋಡ್ತಾ ಇದ್ದೀರಾ, ನೋಡ್ಬೋದು ಫ್ರೆಂಡ್ಸ್. ತುಂಬ ಕ್ಲೀನಾಗಿದೆ. ಟಾಪ್ ಕೂಡ ನೋಡ್ಬೋದು. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್. ಎಲ್ಲ ರೈಟ್ ರೌಂಡ್ ನಿಮಗೆ ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಟೈರ್ಸ್ ಕಂಡೀಷನ್ ಕಡೆಯಿಂದ ಶುರು ಮಾಡೋಣ. ಇದರಲ್ಲಿ ನಿಮಗೆ ನೋಡ್ಬೋದು, ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ನು ಕೂಡ ಬರುತ್ತೆ, ಪ್ಲಸ್ ಫೋಗ್ ಲ್ಯಾಂಪ್ಸ್ನು ಕೂಡ ಬರುತ್ತೆ. ಆಲ್ಮೋಸ್ಟ್ ಮಿರರ್ ನೋಡ್ಬೋದು. ಟೈರ್ಸ್ ಕಂಡೀಷನಿಂದ ಶುರು ಮಾಡೋಣ ಫ್ರೆಂಡ್ಸ್. ನೋಡ್ಬೋದು ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸು. ಆ್ಯಂಡ್ ಫ್ರೆಂಡ್ಸ್, ಹಂಗೆ ನಿಮಗೆ ಬ್ಯಾಕ್ ಸೈಡ್ ಟೈರ್ನು ಕೂಡ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಬ್ಯಾಕ್ ಟೈರ್ನು ಕೂಡ ಹೊಸ ಟೈರ್ ಇದೆ. ರೈಟ್ ಸೈಡು ಬ್ಯಾಕ್ ಸೈಡ್ ಟೈರು, ಫ್ರಂಟ್ ಸೈಡ್ ಟೈರ್ನು ಹೊಸ, ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ನು ಟೈರು ಹೊಸ ಇದೆ. ಆ್ಯಂಡ್ ಒಳಗಡೆ ಇಂಟೀರಿಯರ್ ಕೂಡ ಹೋಗೋಣ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಫ್ಯೂಚರ್ಸು 4 ಪವರ್ ವಿಂಡೋಸ್ ಇದೆ. ನೋಡ್ಬೋದು ಲೆದರ್ ಸೀಟ್ಸ್ ಎಲ್ಲ ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಇದೆ. ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗು, ಏರ್ ಬ್ಯಾಗ್ಸ್ ಇದೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಫಾರ್ಚುನರಲ್ಲಿ ನಿಮಗೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ. ನೋಡ್ಬೋದು AC ಇದೆ. ಅಲ್ಲಿ ಒಂದು ಪ್ಯಾಸೆಂಜರ್ ಏರ್ ಬ್ಯಾಗ್ ಕೂಡ ಇದೆ. ವುಡ್ ಫಿನಿಶಿಂಗ್ ಎಲ್ಲ ನೋಡ್ಬೋದು. ಸೀಟ್ಸ್ ನೋಡ್ಬೋದು ಫ್ರೆಂಡ್ಸ್, ಶೋರೂಮಿಂದ ಏನು ಬಂದಿದೆ ಅದೇ ಸೀಟ್ಸು. ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ ಫ್ರೆಂಡ್ಸ್. ಇಂಥ ಮೇಂಟೈನ್ ಮಾಡಿರೋದು ಗಾಡಿ ನಿಮಗೆ ಸಿಗೋಕ್ಕೆ ಕಷ್ಟ. 11 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅದನ್ನು ಶೋರೂಮ್ ರೆಕಾರ್ಡ್, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. ನೋಡ್ಬೋದು ಫ್ರೆಂಡ್ಸ್. ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು ನೀವು ಇಂಟೀರಿಯರು ಹೆಂಗಿದೆ ಅಂತ.
ಎಲ್ಲಿ ಕೂಡ ಒಂಚೂರು ಸೀಟು ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ. ಆ್ಯಂಡ್ ನೋಡ್ಬೋದು, ಇನ್ನೂ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಸೀಟ್ಸು ಗುಡ್ ಕಂಡೀಷನ್ ಇದೆ ಫ್ರೆಂಡ್ಸ್. ಇದು ನೋಡ್ತಾ ಇದ್ದೀರಾ, ಇದು 4x4 ಇದು ಆಲ್ ವೀಲ್ ಡ್ರೈವು. ನಾನು ಮರ್ತೋಗ್ಬಿಟ್ಟೆ ಮುಂದ್ಗಡೆ ಅಂತ ತೋರಿಸೋಕ್ಕೆ. ನೀವು ಆಲ್ ವೀಲ್ ಡ್ರೈವ್ 4x4 ರೂಫ್ AC ಎಲ್ಲ ಬರುತ್ತೆ ನಿಮಗೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್ ಫಾರ್ಚುನರು. ಬ್ಯಾಕ್ ವೈಫರ್ ಇದೆ ಆ್ಯಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ ಬ್ಯಾಕ್ ಸೈಡು. ನಂಬರ್ ತುಂಬ ಇಷ್ಟ ಆಗ್ತಾ ಇದೆ, ನೋಡ್ಬೋದು 2233 ಫ್ಯಾನ್ಸಿ ನಂಬರು. ಬ್ಯಾಕ್ ಸೈಡ್ ನೋಡ್ಬೋದು, ಆರಾಮಾಗಿ ನಿಮಗೆ ಬೂಟ್ ಸ್ಪೇಸ್ನೂ ಸಿಗುತ್ತೆ ಬ್ಯಾಕ್ ಸೈಡು. ಕಿಟ್ಸು ಇಕ್ಕಕ್ಕೆ ಆರಾಮಾಗಿ 2-3 ಕಿಟ್ಸು ಇಗ್ಬೋದು, ಆರಾಮಾಗಿ 4 ಇಗ್ಬೋದು ಆರಾಮಾಗಿ. ಕೆಳಗಡೆ 2, ಮೇಲೆ ಆದಮೇಲೆ 2 ಚೆನ್ನಾಗಿದೆ. ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಸೀಟ್ಸ್ ಫೋಲ್ಡ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಮೇಲೆ ಕ್ಯಾರಿಯರ್ನೂ ಹಾಕ್ತಾರೆ ಕೆಲವರು, ನೋಡ್ಬೋದು ಫ್ರೆಂಡ್ಸ್. ಚೆನ್ನಾಗಿದೆ. ಆ್ಯಂಡ್ ಫ್ರೆಂಡ್ಸ್ ನೋಡ್ಬೋದು ನಿಮಗೆ ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ ಟೈರು ಅದೂ ಕೂಡ ಹೊಸ ಟೈರು ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಫ್ರಂಟ್ ಟೈರ್ನು ಕೂಡ ತೋರಿಸ್ತೀನಿ ಲೆಫ್ಟ್ ಸೈಡ್ದು. ಫ್ರೆಂಡ್ಸ್ ಇದರಲ್ಲಿ ನೋಡ್ತಾ ಇದ್ದೀರಾ ನೀವು, ಆಲ್ಮೋಸ್ಟ್ 4 ಟೈರು ಹೊಸ ಟೈರ್ಸ್ ಇದೆ. ಆ್ಯಂಡ್ ಸ್ಟೆಪ್ನಿ, ಅನ್ಯೂಸ್ ಸ್ಟೆಪ್ನಿ, ಫುಟ್ ರೇಸು ಎಲ್ಲ ಇದೆ. ಪ್ರತಿಯೊಂದು ಮೇಂಟೈನ್ ಮಾಡಿದ್ದಾರೆ. D4 3 ಲೀಟರ್ ಇಂಜಿನ್ ಇದು ನೋಡ್ತಾ ಇದ್ದೀರಾ. ಫಾರ್ಚುನರು ಒಂದು ಯಾರೂ ಲೋಯೆಸ್ಟ್ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ತೊಗೊಳ್ಬೇಕಂತ ನೋಡ್ತಾ ಇದ್ದವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಇದೆ ಅಂತ ಹೇಳ್ಬೋದು. ಬನ್ನಿ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ. ಇದು ಒಳ್ಳೆ ಗಾಡಿ, ನಿಮಗೆ ಆರಾಮಾಗಿ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಂಗಲ್ ಓನರು, ಡ್ರಿವೆನ್ ಅರೌಂಡು 1,87,000 ನೋಡಿರೋದು, ಅದೂ ಕೂಡ ರಿಕಾರ್ಡೆಡು. 1,82,000 ಲಾಸ್ಟ್ ಸರ್ವಿಸ್ ಆಗಿದೆ ಶೋರೂಮಲ್ಲಿ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ನಿಮಗೆ. ಆ್ಯಂಡ್ ಫ್ರೆಂಡ್ಸ್ ಬನ್ನಿ, ನಿಮಗೆ ರೈಟ್ ರೌಂಡ್ ಎಲ್ಲ ತೋರಿಸಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ, ಟೈರ್ಸ್ ಕಂಡೀಷನ್ ಆಗಲಿ ಎಲ್ಲ ತೋರಿಸಿದ್ದೀನಿ. ಬನ್ನಿ ಇವಾಗ ಇಂಜಿನ್ ರೂಮ್ ತೋರಿಸ್ತೀನಿ ನಿಮಗೆ, ಇಂಜಿನ್ ರೂಮ್ ಹೆಂಗಿದೆ ಅಂತ. ಬನ್ನಿ ಫ್ರೆಂಡ್ಸ್ ನೋಡ್ಬೋದು, ನಿಮಗೆ ಇಂಜಿನ್ ಓಪನ್ ಮಾಡಿಸಿದ್ದೀನಿ. ಇಂಜಿನ್ ರೂಮು ನೋಡ್ತಾ ಇದ್ದೀರಾ, ಇಂಜಿನ್ ರೂಮು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಬ್ಯಾಟ್ರಿ, ಎಕ್ಸಿಟ್ ಬ್ಯಾಟ್ರಿ ಇದೆ, ಗುಡ್ ಕಂಡೀಷನಲ್ಲಿದೆ ಬ್ಯಾಟ್ರಿ, ಎಕ್ಸಿಟ್ ಬ್ಯಾಟ್ರಿ ನೋಡ್ಬೋದು ಫ್ರೆಂಡ್. ಇವಾಗ ಇಂಜಿನ್ ಸ್ಟಾರ್ಟ್ನು ಕೂಡ ಮಾಡ್ತಾ ಇದ್ದೀನಿ. ಸೌಂಡ್ ಕೇಳೋಣ, ಇಂಜಿನ್ ಸೌಂಡ್ ಹೆಂಗಿದೆ ಅಂತ. ಫ್ರೆಂಡ್ಸ್ ನೋಡಿದ್ದೀರಾ ಸೌಂಡ್ ಇಂಜಿನ್ದು ಎಷ್ಟು ಸ್ಮೂತ್ ಆಗಿದೆ ಅಂತ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಇಂಜಿನ್ನು. ನೋಡಿರ್ಬೋದು ಫ್ರೆಂಡ್ಸ್, ತುಂಬ ಸ್ಮೂತ್ ಆಗಿದೆ ಇಂಜಿನು, ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕ್ಬಿಟ್ಟು ಡ್ರೈವ್ ಮಾಡಬೇಕು ಅಷ್ಟೇ. ಶೋರೂಮ್ ರೆಕಾರ್ಡ್, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ. ಈಗ ಇಂಜಿನ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಫಾರ್ಚುನರ್, ಟೊಯೋಟಾ ಗಾಡಿಗಳು ಯಾವುದನ್ನು ತೊಗೊಳ್ಳಿ ಆಲ್ಮೋಸ್ಟ್ ನಿಮಗೆ 5 lakhs ತನಕ ಏನೂ ಆಗಲ್ಲ, ಶೋರೂಮ್ ಗ್ಯಾರಂಟಿ ಕೊಡ್ತಾರೆ. ಇದು 1,87,000 ನೋಡಿರೋದು, ಅದೂ ಏನಿಲ್ಲ ಅದು ಮುಂದ್ಗಡೆ ಇಂಜಿನು. ಇನ್ನು 5 lakhs ತನಕ ಓಡಿಸ್ಬೋದು ಅಂತ ಕೆಪಾಸಿಟಿ ಇದೆ ಗಾಡಿದು ಇಂಜಿನು. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ರೈಟ್ ಆನ್ ಬಾಡಿ ಲೈನ್ ಆಯಿತು, ಇಂಟೀರಿಯರ್ ಆಯಿತು, ಆಮೇಲೆ ನಿಮಗೆ ಟೈರ್ಸ್ ಕಂಡೀಷನ್ ಆಗಲಿ, ಇಂಜಿನ್ ಕಂಡೀಷನ್ ಕೂಡ ತೋರಿಸ್ಬಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಡೀಟೇಲ್ಸ್ ತೊಗೊಳ್ಳೋಣ, ಏನು ಮಾಡಲ್, ಏನು ಪ್ರೈಸ್ ಅಂತ ತೊಗೊಂಡ್ಬಿಟ್ಟು ನಿಮಗೆ ಪ್ರೈಸಿಂಗ್ ಎಲ್ಲ ಹೇಳೋಣ. ಬನ್ನಿ ಫ್ರೆಂಡ್ಸ್ ನೋಡಿದ್ದೀನಿ, ನಿಮಗೆ ರೈಟ್ ರೌಂಡ್ ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ. ಆಲ್ಮೋಸ್ಟ್ ಇಂಟೀರಿಯರ್ ಆಗಲಿ, ಪ್ಲಸ್ ನಿಮಗೆ ಎಕ್ಸ್ಟೀರಿಯರು, ಟೈರ್ಸ್ ಕಂಡೀಷನ್ ಆಗಲಿ, ಆ್ಯಂಡ್ ನಿಮಗೆ ಇಂಜಿನ್ ಕಂಡೀಷನ್ ಆಗಲಿ, ಇಂಜಿನಲ್ಲಿ
ಸ್ಟಾರ್ಟಿಂಗ್ ಮಾಡಿ ತೋರಿಸಿದ್ದೀನಿ ಹೆಂಗ್ ಸೌಂಡ್ ಇದೆ ಅಂತ. ವೆಹಿಕಲ್ ಮಾತ್ರ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೊಯೋಟಾ ಫಾರ್ಚುನರ್ ಗಾಡಿ ನನ್ನ ಪ್ರಕಾರ 11 ಮಾಡೆಲ್ ಗಾಡಿ ಇಂಥ ಕಂಡೀಷನ್ ಗಾಡಿ ನಿಮಗೆ ಎಲ್ಲಿನೂ ಸಿಗಲ್ಲ. ಯಾಕಂದ್ರೆ ಈ ತರ ಮೇಂಟೈನ್ ಮಾಡಿರೋದು, ಅದನ್ನು ಕೂಡ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ 1,87,000 ನೋಡಿರೋದು, ಅದು ರೆಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ನನ್ನ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ನಿಮಗೆ. ಅಂಡ್ ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಹೆನ್ಸಿವ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಅಂಡ್ ಫ್ಯಾನ್ಸಿ ನಂಬರ್ 2233 ಗಾಡಿ ನಂಬರು. ವೆಹಿಕಲ್ ಈ ಗಾಡಿ ನೋಡಿದೆ ನಾನೇ ಫಸ್ಟ್ ನೋಡಿದ ತಕ್ಷಣ ನಂದು ಏನಪ್ಪಾ ಇದು ಈ ತರ ಇದೆ ಗಾಡಿ, ಪಕ್ಕ ಜಿನಿನ್ ಗಾಡಿನ ಅಂತ ನಾನು ಎಲ್ಲ ಫುಲ್ ರೈಟ್ ರೌಂಡ್ ಚೆಕ್ ಮಾಡಿದೆ. ಗಾಡಿಗೆ ಚೆಕ್ ಮಾಡಿದ್ರೆ ಗಾಡಿ ಜಿನಿನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ಯಾರಿಗೆ ಇದು ಇಷ್ಟಪಟ್ಟಿದ್ದಾರೆ, ಯಾರು ಬೇಕಂತ ಹೇಳ್ತಾರೆ, ಡೈರೆಕ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಕೂಡ ಇದೆ. ನಿಮಗೆ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದ್ಬಿಡಿ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು. ಫ್ರೆಂಡ್ಸ್, ಈ ಗಾಡಿ ಪ್ರೈಸ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 13,75,000 ಹೇಳ್ತಾ ಇದ್ದಾರೆ. ಅದು ನೆಗೋಷಿಯಲ್ ಪ್ರೈಸ್, ಅದು ಫಿಕ್ಸೆಡ್ ಪ್ರೈಸ್ ಅಲ್ಲ. ಫ್ರೆಂಡ್ಸ್, ಯಾರು ಇಷ್ಟಪಟ್ಟಿದ್ದಾರೆ ಈ ರೇಟಲ್ಲಿ ಇನ್ನೂ ಕಮ್ಮಿ ಮಾಡೋಣ, ಅದು ಏನು ಫಿಕ್ಸೆಡ್ ಪ್ರೈಸ್ ಅಲ್ಲ, 1375 ನೆಗೋಷಿಯಬಲ್ ಪ್ರೈಸ್ ಅದು. ಬನ್ನಿ ಫ್ರೆಂಡ್ಸ್, ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ಗಾಡಿ ನೋಡಿ, ಇಷ್ಟ ಆದರೆ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ಲೋನಲ್ಲಿ ನೋಡ್ತಾ ಅವ್ರಿಗೆ ಲೋನ್ ಫೆಸಿಲಿಟೀಸ್ ಇದೆ, ಗಾಡಿಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 75 to 80% ಲೋನ್ ಆಗುತ್ತೆ ಫ್ರೆಂಡ್ಸ್. ಪ್ಲಸ್ ನಿಮಗೆ ಸರ್ವಿಸ್ ಕೂಡ ನಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ, ಜನರಲ್ ಸರ್ವಿಸ್. ಇನ್ನೂ ದೊಡ್ಡ ಗಾಡಿಗಳು ನೋಡ್ಬೇಕಂದ್ರೂ ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ನಮ್ಮ ಕ್ಯಾಟ್ಲಾಗ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಕ್ಯಾಟ್ಲಾಗಲ್ಲಿ ನೀವು ನೋಡ್ಬೋದು ಯಾವ್ಯಾವ ಗಾಡಿ ಬೇಕಂತ. ನಮ್ಮ ಕ್ಯಾಟ್ಲಾಗಲ್ಲಿ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿ ಇಕ್ಕಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವತ್ತಂಗ ಗುಡ್ ಬೈ.